ಇವತ್ತು ಇನ್ನೊಂದು ಫಂಡಮೆಂಟಲ್ ಶಿಫ್ಟ್ ನೋಡೋಣ. AI ಬರೀ ನಮ್ ಕೆಲಸನ ಚೇಂಜ್ ಮಾಡಂಗಿಲ್ಲ, AI ನಮ್ ಗುರುತು ಸಹಿತ ಚೇಂಜ್ ಮಾಡ್ತಾವ. ಮೊದ್ಲಿನ ಕಾಲದಾಗ ಗುರುತು ಅಂದ್ರ ಡಿಗ್ರಿ, ಕಂಪ್ನಿ, ಪೋಸ್ಟ್ ಮತ್ತೆ ಡಿಸಿಗ್ನೇಷನ್. ಆದ್ರೆ ಇವತ್ತು ಗುರುತು ಅಂದ್ರೆ ನೀ ಏನ್ ಮಾಡ್ಬೋದು, ನೀ ಎಷ್ಟು ಫಾಸ್ಟ್ ಕಲಿಬಹುದು, ನೀ ಎಷ್ಟು ಫಾಸ್ಟ್ ಆಗಿ ಅಡಾಪ್ಟ್ ಮಾಡ್ಕೋಬಹುದು. ಮತ್ತ ಇದ್ರಾಗ AI ಇದ್ರೆ ಪ್ಲಸ್ ಪಾಯಿಂಟ್. ಇನ್ನೊಂದು ಖರೆ ಏನಂದ್ರೆ ಭವಿಷ್ಯದ ಪ್ರೊಫೈಲ್ ಫಿಕ್ಸ್ ಇಲ್ಲ, ಅದ ಫ್ಲೆಕ್ಸಿಬಲ್ ಅದ. ಒಬ್ಬ ಮನುಷ್ಯ ಮತ್ತೆ ಮಲ್ಟಿಪಲ್ ರೋಲ್, ಮಲ್ಟಿಪಲ್ ಸ್ಕಿಲ್, ಮಲ್ಟಿಪಲ್ ಐಡೆಂಟಿಟಿ ಮತ್ತೆ ಇದೆಲ್ಲ AI ದಿಂದ ಮಾತ್ರ ಸಾಧ್ಯ ಅದ. ಇದಕ್ಕೆ ಕಾರಣ ಏನಂದ್ರೆ AI ಒಂದು ಜಾಬ್ ಟೂಲ್ ಅಲ್ಲ, AI ಒಂದು ಐಡೆಂಟಿಟಿ ಆಕ್ಸಿಲೇಟರ್. ನೀ ಬರಹಗಾರ ಆಗಿದ್ರೆ AI ಜೊತೆ ಸೇರಿ ಪಬ್ಲಿಷರ್ ಆಗ್ಬೋದು, ನೀ ಕೋಚ್ ಆಗಿದ್ರೆ AI ಜೊತೆ ಸೇರಿ ನೀ ಪ್ಲಾಟ್ಫಾರ್ಮ್ ಆಗ್ಬೋದು, ನೀ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನೀ AI ಜೊತೆ ಸೇರಿ ಸಿಸ್ಟಮ್ ಬಿಲ್ಡರ್ ಆಗ್ಬೋದು. ಮತ್ತೊಂದು ಡೀಪ್ ಪಾಯಿಂಟ್, ಭವಿಷ್ಯದಾಗ ಎಕ್ಸ್ಪರ್ಟ್ ಅಂದ್ರೆ ಎಲ್ಲ ಗೊತ್ತಿರೋವ್ ಅಲ್ಲ, AI ಯೂಸ್ ಮಾಡಿ ಪರಿಹಾರ ಕೊಡವ. ಲಾಸ್ಟಕ್ಕ ಒಂದ್ ಖರೆ ಮಾತು, AI ಟ್ರೆಂಡ್ ಅಲ್ಲ, AI ಟೆಕ್ನಾಲಜಿ ಅಲ್ಲ, AI ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ಇದ ನಮ್ಮ ಹೊರಗಡೆ ನಡೆಯೋ ಚೇಂಜ್ ಅಲ್ಲ, ಇದ ನಮ್ಮ ಒಳಗಡೆ ಆಗೋ ಶಿಫ್ಟ್. ಈಗ ಪ್ರಶ್ನೆ ಏನಂದ್ರೆ ನೀ ಹಳಿ ಐಡೆಂಟಿಟಿದಾಗ ಉಳಿತೀನೋ ಏನ್ ಹೊಸ ರೂಪದಾಗ ಚೇಂಜ್ ಆಗ್ತೀನೋ? ಕಮೆಂಟ್ ಮಾಡು.